ಮಂಗಲಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸವ್ವಸಾಹಣಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೌಘಲ ಪ್ರಕ್ಷಾಲಿತ ಸಕಲಭೂತಲಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋ ದುರಿತಾನ್. ಅಜ್ಞಾನತಿಮಿರ ಅಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ ಪರಮಗಂಭೀರಂ ಸ್ಯಾದ್ವಾದಾಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಆನ್ಲೈನ್ ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಯಾವ ದ್ರವ್ಯಗುಣ ಪರ್ಯಾಯ ಇದೆ ಅದರ ಮೇಲೆ ನಡೀತಾ ಇದೆ. ದ್ರವ್ಯಗುಣ ಪರ್ಯಾಯದ ಚರ್ಚೆ ನಿಜವಾಗಲೂ ಬಹಳ ಮಹತ್ವಪೂರ್ಣವಾದದ್ದು ಹಾಗೂ ಬಹಳ ಪ್ರಯೋಜನಕಾರಿ ಆಗಿರುವಂತಹ ಚರ್ಚೆ ಇದೆ. ನಿನ್ನೆ ತನಕ ನಾವು ದ್ರವ್ಯಗುಣ ಪರ್ಯಾಯದ ಅನೇಕ ಪಕ್ಷಗಳನ್ನು ಅನೇಕ ದೃಷ್ಟಿಕೋನಗಳಿಂದ ಚರ್ಚೆಯನ್ನು ಮಾಡಿದ್ದೇವೆ. ಅದರ ಮುಂದಿನ ಭಾಗವನ್ನು ನಾವು ಚರ್ಚೆ ಮಾಡೋದಿದೆ. ಹಿಂದಿನ ಸ್ವಾಧ್ಯಾಯದಲ್ಲಿ ನಾವು ದ್ರವ್ಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಅದಾದಮೇಲೆ ಯಾವ ಪರ್ಯಾಯ ಇದೆ ಅದರ ಬಗ್ಗೆನೂ ಕೂಡ ನಿನ್ನೆ ಚರ್ಚೆ ಮಾಡಿ ಗುಣದ ಚರ್ಚೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸಾಮಾನ್ಯವಾಗಿ ಹೇಳೋದಾದರೆ ದ್ರವ್ಯ ಅಂದರೆ ಏನು? ದ್ರವ್ಯ ಅಂದರೆ ಗುಣಗಳ ಸಮೂಹ ಏನ. ಗುಣಗಳ ಸಮೂಹ ಅಂತಂದರೆ 6 ದ್ರವ್ಯಗಳಲ್ಲಿ ಪ್ರತಿಯೊಂದು ದ್ರವ್ಯಗಳಲ್ಲೂ ಕೂಡ ಅನಂತ ಗುಣಗಳಿದೆ. ಅನಂತ ಗುಣಗಳ ಯಾವ ಒಂದು ವಸ್ತು ಇದೆ ಆ ವಸ್ತುವಿನ ಹೆಸರು ದ್ರವ್ಯ ಇದೆ. ದ್ರವ್ಯ ಅದರಲ್ಲಿ ಇರುವಂತಹ ಗುಣಗಳೆಷ್ಟು? ಅದರ ಅನಂತ ಗುಣಗಳಿದೆ. ಅನಂತ ಗುಣಗಳು ಅಂದರೆ ಅನಂತ ಗುಣಗಳನ್ನು ಹೆಂಗೆ ನೋಡೋದು? ಜಿನ್ವಾನಿಯಲ್ಲಿ ಹೇಳ್ತಾರೆ, ಒಂದು ಜೀವದ್ರವ್ಯ ಎಷ್ಟು ಅನಂತ ಇದ್ದಾರೆ. ಮತ್ತು ಪುದ್ಗಲ ಅನಂತ ಮತ್ತು ಆ ಪುದ್ಗಲಕ್ಕಿಂತ ಕಾಲದ್ರವ್ಯದ 3 ಕಾಲದ ಸಮಯಗಳು ಹೇಳ್ತಾರೆ. ಆ ಪುದ್ಗಲ ದ್ರವ್ಯಕ್ಕಿಂತ 3 ಕಾಲದ ಸಮಯಗಳು, ಕಾಲದ್ರವ್ಯದ 3 ಕಾಲದ ಸಮಯಗಳು ಆ ಪುದ್ಗಲ ದ್ರವ್ಯಕ್ಕಿಂತನೂ ಅನಂತ ಪಟ್ಟು ಜಾಸ್ತಿ ಇದೆ. ಮತ್ತು ಆ 3 ಕಾಲದ ಸಮಯಕ್ಕಿಂತ ಆಕಾಶ ದ್ರವ್ಯದ ಪ್ರದೇಶಗಳಿದೆ. ಲೋಕಾಕಾಶವನ್ನು ಸೇರಿ ಅಲೋಕಾಕಾಶ ಸೇರಿ ಆ ಯಾವ ಆಕಾಶ ದ್ರವ್ಯದ ಯಾವ ಅಷ್ಟು ಅನಂತಾನಂತ ಪ್ರದೇಶಗಳಿದೆ ಅದಕ್ಕಿಂತ ಜಾಸ್ತಿ ಒಂದು ದ್ರವ್ಯದಲ್ಲಿ ಗುಣಗಳಿದೆ. ಅರ್ಥ ಆಗುತ್ತೆ ಎಷ್ಟು ಗುಣಗಳಿದೆ. ಗುಣಗಳು ಅಂತ ಹೇಳಿದ್ರೆ ನಮ್ಮ ಶಕ್ತಿ, ನಮ್ಮ ಪವರ್, ನನ್ನಲ್ಲಿ ಏನು ಶಕ್ತಿ ಇದೆ ನಾವು ಹುಡುಕ್ತಾ ಇರ್ತೀವಲ್ಲ, ನನ್ನಲ್ಲಿ ಏನು ಪವರ್ ಇದೆ ಅಂತ. ಮತ್ತೇನಾದರೂ ಯಾವುದಾದ್ರೂ ಸ್ಪೆಷಲ್ ಪವರ್ ಇದ್ದರೆ ಅವಾಗೇನಾಗುತ್ತೆ, ನಮಗೆ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ.
ಇಲ್ಲಿ ಯಾವ ಪವರ್ ಬಗ್ಗೆ ಮಾತಾಡ್ತಿದ್ದಾರೆ? ನಿನ್ನೆ ಚರ್ಚೆ ಮಾಡಿದ್ದೀವಿ ನಾವು. ಪವರ್ ಯಾವುದಕ್ಕನ್ನೋದು, ಯಾವುದಕ್ಕೆ ಗುಣ ಅನ್ನೋದು, ಯಾವುದು ದ್ರವ್ಯದ ಸಂಪೂರ್ಣ ಭಾಗದಲ್ಲಿ ಮತ್ತು ಸಂಪೂರ್ಣ ಅವಸ್ಥೆಯಲ್ಲಿ ಇರುತ್ತೆ. ಅಂದರೆ ಸಂಪೂರ್ಣ ಪ್ರದೇಶಗಳಲ್ಲಿ ಮತ್ತು ಸಂಪೂರ್ಣ ಅವಸ್ಥೆಯಲ್ಲಿ, ಎಲ್ಲ ಪರ್ಯಾಯಗಳಲ್ಲಿ ದ್ರವ್ಯದ ಯಾವುದೇ ಪರ್ಯಾಯ ಇದ್ರೂ ಕೂಡ ಆ ಪರ್ಯಾಯದಲ್ಲಿ ಗುಣ ಇದ್ದೇ ಇರುತ್ತೆ ಹೇಳ್ತಾರೆ. ಮನುಷ್ಯ ಪರ್ಯಾಯ ಇದ್ರೂ ಜೀವದ್ರವ್ಯದ ಗುಣ ಇದ್ದೇ ಇರುತ್ತೆ. ತಿರ್ಯಂಚ ಪರ್ಯಾಯ ಇದ್ರೂ ಜೀವದ್ರವ್ಯದ ಗುಣ ಹಾಗೆ ಇದ್ದೇ ಇರುತ್ತೆ. ಯಾವುದೇ ದ್ರವ್ಯದ ಪರ್ಯಾಯ ಇದ್ರೂ ಕೂಡ ಆ ಯಾವ ಗುಣ ಇದೆ ಅದು ದ್ರವ್ಯವನ್ನು ಬಿಟ್ಟು ಹೋಗೋದಿಲ್ಲ. ಇಂತಹ ಎಷ್ಟು ಗುಣಗಳಿದೆ? ಏನು ಹೇಳಿದ್ರು? ಜೀವದ್ರವ್ಯ ಎಷ್ಟಿದೆ ಅದಕ್ಕಿಂತ ಅನಂತ ಪಟ್ಟು ಪುದ್ಗಲ ದ್ರವ್ಯಗಳಿದೆ, ಪರಮಾಣು. ಆ ಪರಮಾಣುಗಳು ಎಷ್ಟಿದೆ ಅದಕ್ಕಿಂತನೂ ಅನಂತ ಪಟ್ಟು ಅಧಿಕ ಕಾಲದ್ರವ್ಯದ ಮೂರು ಕಾಲದ ಸಮಯಗಳಿದೆ, ಭೂತ ವರ್ತಮಾನ ಭವಿಷ್ಯತ್. ಈ ಮೂರು ಕಾಲದ ಯಾವ ಸಮಯಗಳಿದೆ ಇದಕ್ಕಿಂತ ಅನಂತ ಪಟ್ಟು ಹೆಚ್ಚು ಆಕಾಶ ದ್ರವ್ಯದ ಪ್ರದೇಶಗಳಿದೆ. ಈ ಪ್ರದೇಶಗಳಿಗಿಂತ ಅನಂತ ಪಟ್ಟು ಜಾಸ್ತಿ ಒಂದು ದ್ರವ್ಯದಲ್ಲಿ ಗುಣಗಳಿದೆ. ಜೀವದ್ರವ್ಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ದ್ರವ್ಯದಲ್ಲಿ ಇಷ್ಟು ಗುಣಗಳಿದೆ. ಹಾಗಾದರೆ ನಾವು ನಮ್ಮ ಬಗ್ಗೆ ಮಾತಾಡೋಣ. ನಮ್ಮ ಜೀವದ್ರವ್ಯದಲ್ಲಿ ಎಷ್ಟು ಗುಣಗಳಿದೆ? ನನ್ನಲ್ಲಿ ಎಷ್ಟು ಗುಣಗಳಿದೆ? ನಾನು ಜೀವದ್ರವ್ಯ ತಾನೇ ಇತ್ತು, ನನ್ನಲ್ಲಿ ಎಷ್ಟು ಗುಣಗಳಿದೆ? ನನ್ನಲ್ಲಿ ಅನಂತ ಗುಣಗಳಿದೆ. ಯಾವಾಗ ಅನ್ಸತ್ತೇನೋ ನಮಗೆ, ಕಭಿ ऐसा लगता है कि मुझ में अनंत गुण है, ಹೀಗೆ ಅನ್ಸತ್ತೇನೋ ಯಾವತ್ತಾದರೂ? ನನ್ನಲ್ಲೂ ಅನಂತ ಗುಣಗಳಿದೆ. ಮೂಲ ಎಂಥ ಗುಣಗಳು ಯಾವುದಕ್ಕನ್ನೋದು ಯಾವುದು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಸಂಸಾರದಲ್ಲಿ ನಾವು ಗುಣಗಳು ಯಾವುದಕ್ಕಂತೀವಿ? ಎಲ್ಲ ಬಿಟ್ಟು ಹೋಗೋದಿದೆ. ಅದು ಒಬ್ಬ ಚಿತ್ರಕಲೆಗಾರ ಚಿತ್ರ ಬಿಡಿಸ್ತಾನೆ, ಅವನಲ್ಲಿ ಚಿತ್ರ ಬಿಡಿಸೋ ಗುಣ ಇದೆ. ಎಷ್ಟು ದಿನ ಉಳಿಯೋದಿದೆ? ಪಂಚೇಂದ್ರಿಯಗಳು ಚೆನ್ನಾಗಿರೋ ತನಕ. ಆಮೇಲೆ ಅಥವಾ ಮಧ್ಯದಲ್ಲೇ ಬಿಟ್ಟು ಹೋಗ್ಬೋದು. ಸಂಗೀತಗಾರ ಹಾಡು ಹೇಳ್ತಾನೆ, ಹಾಡು ಎಷ್ಟು ದಿನ? ಇದೆಲ್ಲ ನಿನ್ನ ಗುಣ ಅಲ್ಲ, ಇದೆಲ್ಲ ಪುದ್ಗಲದ ಗುಣ ಇದೆ ಹೇಳ್ತಿದ್ದಾರೆ. ನಾವು ಸಂಸಾರದಲ್ಲಿ ಯಾವುದಕ್ಕೆ ನನ್ನ ಗುಣ ಅಂತ ಕರಿತೇವೆ ಅದೆಲ್ಲ ಯಾರ ಗುಣ ಇದೆ? ಅದೆಲ್ಲ ಪುದ್ಗಲದ ಗುಣ ಇದೆ. ಚಿತ್ರಕಲೆ, ಸಂಗೀತ, ವಿಜ್ಞಾನ, ಇವನು ತುಂಬ ಬುದ್ಧಿವಂತ ಇದ್ದಾನೆ. ಆಚೆ ಬುದ್ಧಿವಂತ ಅನ್ನೋದಾದ್ರೂ ಜೀವದ್ರವ್ಯದ ಗುಣ ಇದೆ ತಾನೇ? ಅದು ಬುದ್ಧಿವಂತ, ಬಹಳ ಬುದ್ಧಿವಂತ ಇದ್ದಾನೆ. ಏನು ಹೇಳ್ತಾರೆ? ಕ್ಷಯೋಪಶಮಿಕ ಜ್ಞಾನ ಕೂಡ ಜೀವದ್ರವ್ಯದ ಸ್ವಭಾವ ಅಲ್ಲ. ಏನು ಹೇಳ್ತಾರೆ? ಜೀವದ್ರವ್ಯದ ಸ್ವಭಾವ ಕೇವಲ ಜ್ಞಾನ ಇದೆ, ಕೇವಲ ಮಾತ್ರ ಜ್ಞಾನ ಇದೆ. ಕ್ಷಯೋಪಶಮಿಕ ಯಾವ ಜ್ಞಾನ ಇದೆ ಅದು ಜೀವದ್ರವ್ಯದ ಸ್ವಭಾವ ಅಲ್ಲ, ಬಿಟ್ಟು ಹೋಗೋದಿದೆ. ಅದು ಕೂಡ ನಿನ್ನೆ ಸ್ವಲ್ಪ ಜ್ಞಾನ ಇತ್ತು, ಇವತ್ತು ಸ್ವಲ್ಪ ಜ್ಞಾನ ಜಾಸ್ತಿ ಆಗಿದೆ. ಏನು ಹೇಳ್ತಾರೆ? 2 ತಿಂಗಳ ಹಿಂದಿಂದ ವಿಚಾರ ಮಾಡಿದ್ರೆ ಈಗ ತುಂಬ ಜ್ಞಾನ ಜಾಸ್ತಿ ಆಗಿಬಿಟ್ಟಿದೆ. ಜ್ಞಾನ ಜಾಸ್ತಿ ಆಯ್ತಲ್ಲ, ಇದು ಎಷ್ಟು ದಿನ ಉಳಿಯೋದಿದೆ ಗೊತ್ತಿಲ್ಲ, ಯಾವಾಗಾದರೂ ವಿಸ್ಮರಣೆ ಆಗ್ಬೋದು. ಈ ಕ್ಷಯೋಪಶಮಿಕ ಜ್ಞಾನದ ಏನು ಭರವಸೆ ಇದೆ? ಯಾವತ್ತಾದರೂ ಇದೆಲ್ಲ ವಿಸ್ಮರಣೆ ಆಗ್ಬೋದು. ಆಗಬಾರ್ದು ಅಂದರೆ ಬಹಳ ಧಾರಣೆ ಮಾಡಬೇಕು. ಇದು ಕೂಡ ಶಾಶ್ವತ ಇಲ್ಲ. ಹಾಗಾದರೆ ಶಾಶ್ವತ ಯಾವುದಿದೆ? ಜೀವದ್ರವ್ಯದ ಯಾವ ಸ್ವಾಭಾವಿಕ ಗುಣಗಳಿದೆ ಅದು ಶಾಶ್ವತ ಇದೆ. ಏನು ಹೇಳ್ತಾರೆ? ಜ್ಞಾನ, ದರ್ಶನ, ಚಾರಿತ್ರಗಳನ್ನು ಯಾವುದನ್ನು ಹೇಳಿದ್ರು ಅದು ಶಾಶ್ವತ ಇದೆ. ಅದರ ಸ್ವಾಭಾವಿಕ ಪರಿಣಾಮನೇ ಅಥವಾ ವೈಭಾವಿಕ ಪರಿಣಾಮನೇ, ಯಾವುದೇ ರೀತಿಯಾದ ಪರಿಣಾಮನೇ ಆದರೂ ಕೂಡ ಯಾವ ಗುಣದ ಅಸ್ತಿತ್ವ ಇದೆ ಅದಂತೂ ಸದಾ ಕಾಲ ಇರೋದಿದೆ. ಅದು ಯಾವತ್ತೂ ನಾಶ ಆಗೋದಿಲ್ಲ. ಅದು ನಾಶ ಆಗೋದಿಲ್ಲ ಅನ್ನೋ ಕಾರಣದಿಂದ ಏನು ಹೇಳ್ತಿದ್ದಾರೆ? ಯಾವ ಈ ಗುಣ ಇದೆ ಈ ಗುಣ ವಾಸ್ತವಿಕವಾಗಿ ಅನಾದಿ ಅನಂತ ಇರೋದಿದೆ. ಈ ರೀತಿಯಾಗಿ ಗುಣಗಳ ಸ್ವರೂಪ ಇದೆ.
ಹೀಗೆ ಏನಾಯಿತು, ಒಂದು ದ್ರವ್ಯ, ಒಂದು ಗುಣ, ಒಂದು ಪರ್ಯಾಯ. ದ್ರವ್ಯ ಗುಣ ಪರ್ಯಾಯ ಆಯ್ತಲ್ಲ. ಈ ದ್ರವ್ಯಗುಣ ಪರ್ಯಾಯಕ್ಕೆ ನಿನ್ನೆ ಏನಂದ್ರು, ಪ್ರತಿಯೊಂದು ದ್ರವ್ಯದಲ್ಲಿ ಪ್ರತಿ ಸಮಯ ಉತ್ಪಾದ ವ್ಯಯ ನಡೀತಾ ಇದೆ. ಅನೇಕಾಂತ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಪ್ರತಿಯೊಂದು ದ್ರವ್ಯದಲ್ಲಿ ಪ್ರತಿ ಸಮಯ ಉತ್ಪಾದ ವ್ಯಯ ನಡೀತಾ ಇದೆ. ಉತ್ಪಾದ ವ್ಯಯ ನಡೀತಾ ಇದೆ ಅಂದರೆ ಪ್ರತಿ ಸಮಯ ದ್ರವ್ಯದಲ್ಲಿರುವಂತಹ ಅನಂತ ಗುಣಗಳು ಪ್ರತಿಯೊಂದು ಗುಣ ಪ್ರತಿ ಸಮಯ ಪರಿಣಮನೆ ಮಾಡ್ತಾ ಇದೆ. ಒಂದು ವೇಳೆ ಗುಣಗಳ ಪರಿಣಮನೆ ಮಾಡದೆ ಹೋಗಿದ್ದಿದ್ರೆ ಏನಾಗೋದು, ದ್ರವ್ಯ ನಷ್ಟ ಆಗೋಗೋದು. ದ್ರವ್ಯ ಹಿಂಗೆ ಉಳಿಯತ್ತೆ. ದ್ರವ್ಯ ನಿರಂತರವಾಗಿ ಪರಿಣಮನೆ ಮಾಡ್ತಾ ಇದ್ರೆ ದ್ರವ್ಯ ಉಳಿಯುತ್ತೆ, ಇಲ್ಲಾಂದ್ರೆ ದ್ರವ್ಯ ಎಲ್ಲಿ ಉಳಿಯುತ್ತೆ, ನಷ್ಟ ಆಗೋಗುತ್ತೆ. ಮೊದಲು ಪ್ರಾಕೃತ ಭಾಷೆ ಇತ್ತು, ಇವಾಗ ಯಾರು ಮಾತಾಡೋದಿಲ್ಲ, ಈಗ ನಷ್ಟ ಆಗೋಗಿದೆ. ಯಾಕೆ ನಷ್ಟ ಆಗೋಯ್ತು? ಯಾರು ಮಾತಾಡ್ತಾ ಇಲ್ವಲ್ಲ, ನಷ್ಟ ಆಗೋಯ್ತು. ಹಾಗೆ ದ್ರವ್ಯ ಒಂದು ವೇಳೆ ಪರಿಣಮನೆ ಮಾಡದೆ ಹೋದ್ರೆ ದ್ರವ್ಯ ಕೂಡ ನಾಶ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಹಾಗಾಗೋದಿಲ್ಲ. ಪ್ರತಿ ಸಮಯ ದ್ರವ್ಯದಲ್ಲಿರುವಂತಹ ಅನಂತ ಗುಣಗಳು ಪ್ರತಿ ಸಮಯ ಪರಿಣಮನೆ ಮಾಡ್ತಾ ಇವೆ. ಆ ಪರಿಣಮನೆಗೆ ಏನಂತ ಕರೆದ್ರು? ಆ ಪರಿಣಮನೆಗೆ ಪರ್ಯಾಯ ಅಂತ ಕರೆದ್ರು. ಈಗ ಒಂದು ಕಡೆಗೆ ಗುಣ ಇದೆ, ಇನ್ನೊಂದು ಕಡೆಗೆ ಪರ್ಯಾಯ ಇದೆ. ಗುಣ ಮತ್ತು ಪರ್ಯಾಯದಲ್ಲಿ ವ್ಯತ್ಯಾಸ ಏನು ಹಾಗಾದ್ರೆ? ಗುಣದ ಒಂದು ಸಮಯದ ಪ್ರಗಟ ಸ್ವರೂಪ, ಯಾವ ಗುಣ ಇದೆಯಲ್ಲ ಆ ಗುಣದ ಒಂದು ಸಮಯದ ವ್ಯಕ್ತವಾದ ರೂಪ ಯಾವುದಿದೆ ಅದರ ಹೆಸರು ಪರ್ಯಾಯ ಇದೆ. ನನಗೆ ಗೊತ್ತಿದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಿಂದಿನ ಯಾವ ವಿಷಯಗಳಿದೆ ಅದಕ್ಕೆ ಹೋಲಿಸಿದ್ರೆ ಈ ವಿಷಯ ಸ್ವಲ್ಪ ಕಷ್ಟ ಇದೆ. ಇನ್ನದು ಕಷ್ಟವಷ್ಟ ಏನಿಲ್ಲ, ನಾವು ಜಾಸ್ತಿ ಗಮನ ಕೊಡೋದಿದೆ. ಗಮನ ಕೊಟ್ಟರೆ ಎಲ್ಲ ಅರ್ಥ ಆಗುತ್ತೆ, ಅರ್ಥ ಆಗದೇ ಇರುವಂಥದ್ದು ಏನೂ ಇಲ್ಲ. ಮತ್ತು ಈ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಂತಲೇ ನಾವು ಹಿಂದಿನ ಚರ್ಚೆಗಳೆಲ್ಲ ಮಾಡಿದ್ದೇವೆ. ಬೇಸ್ ನಮ್ಮದು ಆಲ್ರೆಡಿ ತಯಾರಾಗಿದೆ. ಹಾಗಾಗಿ ಈಗ ಸಿದ್ಧರಾಗಿ ರೆಡಿಯಾಗಿ ಪ್ರಿಪೇರ್ ಆಗಿ ಕೂತ್ಕೊಳ್ಳೋದಿದೆ. ಬಿಡೋದಿಲ್ಲ, ಎಲ್ಲಿವರೆಗೆ ತಿಳಿಯೋದಿಲ್ಲ ಅಲ್ಲಿವರೆಗೂ ಬಿಡೋದಿಲ್ಲ. ಏನೇನೋ ಅರ್ಥ ಮಾಡ್ಕೋತೀವಿ, ಏನೇನೋ ತಿಳಿತೀವಿ. ನಮ್ಮ ಮನುಷ್ಯ ಭಾವದ ಕಲ್ಯಾಣಕ್ಕೋಸ್ಕರ ಯಾವುದು ಅತ್ಯಂತ ಮಹತ್ವಪೂರ್ಣ ಇದೆ ಅದನ್ನು ಕಲೀಲಿಕ್ಕೆ ಏನಿದೆ ನಮಗೆ, ಖಂಡಿತವಾಗ್ಲೂ ಕಲಿಬೋದು. ಏನು ಹೇಳ್ತಿದ್ದಾರೆ? ಒಂದು ಕಡೆಗೆ ಗುಣಗಳಿದೆ, ಇನ್ನೊಂದು ಕಡೆಗೆ ಪರ್ಯಾಯ ಇದೆ. ಪರ್ಯಾಯ ಯಾವುದು? ಆ ಗುಣಗಳ ಒಂದು ಸಮಯದ ವ್ಯಕ್ತರೂಪ. ಆ ವ್ಯಕ್ತರೂಪಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ. ಸ್ಥೂಲ ಅತ್ಯಂತ ಸ್ಥೂಲ ದೃಷ್ಟಿಯಿಂದ ನೋಡೋದಾದರೆ ಬಂಗಾರ ಅನ್ನುವಂಥದ್ದು ಮೂಲ ದ್ರವ್ಯ ಇದೆ, ಅದರಲ್ಲಿ ಹಳದಿ ಇತ್ಯಾದಿ ಗುಣಗಳಿದೆ. ಮತ್ತು ಪರ್ಯಾಯ ಅದು ಯಾವ ಆಕಾರ ಇತ್ಯಾದಿಗಳಲ್ಲಿ ಇದೆಯಲ್ಲ ಅದು ಪರ್ಯಾಯ ಇದೆ. ಸೊ ಅದು ಚೇಂಜ್ ಆಗ್ಬೋದು, ಆಕಾರ ಬದಲಾಗ್ಬೋದು, ಆದರೆ ದ್ರವ್ಯದ ಗುಣ ಬದಲಾಗುತ್ತೇನೋ? ಗುಣ ಬದಲಾಗೋದಿಲ್ಲ. ಗುಣ ಹೇಗಿದೆ ಹಾಗೇ ಇರೋದಿದೆ. ಹಾಗಾಗಿ ಈ ರೀತಿ ದ್ರವ್ಯಗುಣ ಪರ್ಯಾಯವನ್ನು ತಿಳಿಬೇಕು. ಪ್ರತಿ ಸಮಯ ಈ ರೀತಿ ಯಾವ ಉತ್ಪಾದ ವ್ಯಯ ಇದೆ ಅದು ಪ್ರತಿ ಸಮಯ ನಡೀತಾ ಇದೆ. ಪ್ರತಿ ಸಮಯ ನಡೀತಾ ಇದೆ ಅಂದರೆ ಏನು? ಪ್ರತಿ ಸಮಯ ಉತ್ಪಾದನೂ ಇದೆ, ಪ್ರತಿ ಸಮಯ ವ್ಯಯನೂ ಇದೆ. ಇದನ್ನು ಹೇಳಿದರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಒಂದೇ ಸಮಯದಲ್ಲಿ ಉತ್ಪತ್ತಿ ಮತ್ತು ಒಂದೇ ಸಮಯದಲ್ಲಿ ವಿನಾಶ, ಇದು ಹೆಂಗೆ ಸಾಧ್ಯ ಇದೆ? ನೀನು ಅನೇಕಾಂತ ದೃಷ್ಟಿಯಿಂದ ನೋಡಿದ್ರೆ ನಿನಗೆ ಕಾಣಿಸುತ್ತೆ. ಅನೇಕಾಂತ ದೃಷ್ಟಿ ಅಂದರೆ ಏನು? ಅನೇಕಾಂತ ಸಾಧ್ಯವಾದ ಇದೆಯಲ್ಲ, ಜೈನ ಧರ್ಮದ ಅತ್ಯಂತ ಮಹತ್ವಪೂರ್ಣವಾದ ಸಿದ್ಧಾಂತ. ಇಡೀ ಪ್ರಪಂಚಕ್ಕೆ ಜೈನ ಧರ್ಮ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಇದೆ. ಅನೇಕಾಂತ ಅಂದರೆ ಏನು? ಅನೇಕಾಂತದ ಪರಿಭಾಷೆ ಏನೋ ಇದೆ, ಆದರೆ ಅನೇಕಾಂತದ ಪರಿಭಾಷೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅನೇಕ ಜನ ಯಾವೆಲ್ಲ ರೀತಿಯಾಗಿ ಅನೇಕಾಂತದ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ.
ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ನಿಂತು ಎಂತೆಂಥ ಮಾತು ಹೇಳ್ತಾ ಇರ್ತಾರೆ. ಅನೇಕಾಂತ, ಜೈನ ಧರ್ಮದ ಅನೇಕಾಂತ ಸಿದ್ಧಾಂತ ಇದೆ, ಹಾಗಾಗಿ ಜೈನ ಧರ್ಮ ಎಷ್ಟು ಉದಾರ ಇದೆ, ಎಲ್ಲವೂ ಇದು ಸರಿ ಅದು ಸರಿ, ನೀವು ಹೇಳಿದ್ದು ಸರಿ ನಾವು ಹೇಳಿದ್ದು ಸರಿ, ಯಾರ್ದನ್ನು ತಪ್ಪು ಅಂತ ಹೇಳೋದಿಲ್ಲ, ಇಂಥ ದೊಡ್ಡ ಧರ್ಮ ಅನೇಕಾಂತ ಉದಾರವಾದಿ ಧರ್ಮ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹೀಗಿದೆಯೇನು ಅನೇಕಾಂತದ ಸ್ವರೂಪ? ನೀವು ಹೇಳಿದ್ದು ಸರಿ ನಾವು ಹೇಳಿದ್ದು ಸರಿ, ಹಿಂಸೆಯಲ್ಲೂ ಧರ್ಮ ಇದೆ ಅಹಿಂಸೆಯಲ್ಲೂ ಧರ್ಮ ಇದೆ, ಈ ರೀತಿಯಾಗಿದೆಯೇನೋ? ಏನು ಹೇಳ್ತಾರೆ? ಹಿಂಸೆಯಲ್ಲೂ ಧರ್ಮ ಇದೆ ಅಹಿಂಸೆಯಲ್ಲೂ ಧರ್ಮ ಇದೆ, ಅನೇಕಾಂತ ಇದೆಯಲ್ಲ, ಈ ರೀತಿಯಾಗಿದೆ. ಇದಕ್ಕೆ ಅನೇಕಾಂತ ಅನ್ನೋದಿಲ್ಲ, ಸಮ್ಯಕ್ ಏಕಾಂತಕ್ಕೆ ಅನೇಕಾಂತ ಅಂತಾರೆ. ವಸ್ತುವಿನ ಯಾವ ನೈಜ ಅಂಶ ಇದೆ ಅಂತಂದ್ರೆ ಏನು? ಅಂತಂದ್ರೆ ಧರ್ಮಗಳು. ಏನು ಹೇಳ್ತಾರೆ? ಅನೇಕ ಅಂತಂದ್ರೆ ಏನು? ಅನೇಕ ಅಂತಂದ್ರೆ ಏನು? ಅಂತಂದ್ರೆ ಎಂಡ್ ಅಲ್ಲ, ಅಂತ ಅಂದ್ರೆ ಗುಣಗಳು, ಅಂತ ಅಂದ್ರೆ ಧರ್ಮ ಗುಣ ಎರಡು ಶಬ್ದ ಒಂದೇ ಇಲ್ಲಿ. ಅಂತ ಅಂದ್ರೆ ಇಲ್ಲಿ ಗುಣ, ಅನೇಕ ಅನೇಕ ಗುಣಗಳನ್ನ ತಿಳಿಯುವಂತಹ ದೃಷ್ಟಿ, ಅದರ ಹೆಸರು ಅನೇಕ ಅಂತ ಇದೆ. ಬಹಳ ಸುಲಭ ಇದೆ, ಆದರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಜನ. ಅನೇಕ ಧರ್ಮಗಳು, ಅನೇಕ ಗುಣಗಳು ಎಲ್ಲಿರ್ತವೆ? ನಾವು ಈಗ ತಿಳ್ಕೊಂಬಂದಿದ್ದೀವಲ್ಲ, ಒಂದು ದ್ರವ್ಯದಲ್ಲಿ ಅನಂತ ಗುಣಗಳಿರುತ್ತೆ. ಆ ಅನಂತ ಗುಣಗಳಲ್ಲಿ ಅನೇಕ ಗುಣಗಳನ್ನ ಯಾವ ದೃಷ್ಟಿ ನೋಡುತ್ತೆ? ಯಾವ ದೃಷ್ಟಿ ನೋಡುತ್ತೆ ಅಂದ್ರೆ ಒಂದು ಸಮಯದಲ್ಲಿ ಒಂದೇ ಗುಣ ನೋಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಯಾವ ಸಮಯದಲ್ಲಿ ಒಂದು ಗುಣವನ್ನ ನೋಡ್ತಾ ಇದ್ದೇನೆ, ಆ ಸಮಯದಲ್ಲಿ ಇನ್ನೊಂದು ಗುಣ ನೋಡಕ್ ಆಗದೆ ಇದ್ರೂ ಸಹಿತ ಅದನ್ನ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ, ಅದು ಇಲ್ಲ ಅಂತ ಹೇಳ್ತಿಲ್ಲ, ಅದು ಇದೆ. ಉತ್ಪಾದನೂ ಇದೆ, ವ್ಯಯ ಕೂಡ ಇದೆ. ಆದರೆ ನಾನೀಗ ಯಾವುದನ್ನ ನೋಡ್ತಾ ಇದ್ದೇನೆ? ಉತ್ಪಾದವನ್ನ. ಹಾಗಾದ್ರೆ ವ್ಯಯ ಮರ್ತು ಬಿಡ್ತೇನೆ, ಆದರೆ ಅದು ಇಲ್ಲ ಅಂತಲ್ಲ, ಅದೂ ಇದೆ. ವಸ್ತುವಿನಲ್ಲಿರ್ತಕ್ಕಂತಹ ಯಾವ ಅನೇಕ ಗುಣಗಳಿದೆ, ಆ ಅನೇಕ ಗುಣಗಳನ್ನ ನೋಡುವಂತಹ ದೃಷ್ಟಿಯ ಹೆಸರು ಅನೇಕಾಂತ ದೃಷ್ಟಿ ಇದೆ, ಅದರ ಹೆಸರು ಅನೇಕಾಂತ ಇದೆ. ಇದರ ಅರ್ಥ ಏನಾಯ್ತು? ಒಂದು ದ್ರವ್ಯದಲ್ಲಿ ಅನಂತ ಗುಣಗಳಿದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನ ನೋಡುವಂಥದ್ದಕ್ಕೆ ಸ್ಯಾದ್ವಾದ ಅಂತ ಕರಿತೇವೆ, ಮತ್ತು ಎಲ್ಲವನ್ನ ಸೇರಿಸಿ ಒಟ್ಟಾರೆ ನೋಡೋದಕ್ಕೆ ಅನೇಕಾಂತ ಅಂತ ಕರಿತೇವೆ. ವಸ್ತುವನ್ನ ಉತ್ಪಾದ ವ್ಯಯ ಧ್ರುವಾತ್ಮಕವಾಗಿ ನೋಡುವಂಥದ್ದು ಅನೇಕಾಂತ ದೃಷ್ಟಿ ಇದೆ. ವಸ್ತುವಿನಲ್ಲಿ ಉತ್ಪಾದನೂ ಆಗುತ್ತಾ ಇದೆ, ವಸ್ತುವಿನಲ್ಲಿ ವ್ಯಯ ಕೂಡ ಆಗುತ್ತಾ ಇದೆ, ಎರಡೂ ಆಗುತ್ತಾ ಇದೆ. ಆ ಯಾವ ಜೀವದ್ರವ್ಯ ಇದೆ ಅಥವಾ ಪುದ್ಗಲ ದ್ರವ್ಯ ಇದೆ, ಅದರ ಪ್ರತಿ ಸಮಯ ಗುಣಗಳ ಪರಿಣಮನೆ ಆಗುತ್ತಾ ಇದೆ. ಪರಿಣಮನೆ ಆಗುತ್ತಾ ಇರೋದ್ರಿಂದ ನಮಗೆ ಹೊಸದು ಹಳೇದು ಕಾಣಿಸುತ್ತೆ, ಹಳೇದು ಹೊಸದಾಗಿ ಕಾಣಿಸುತ್ತೆ, ಪ್ರತಿ ಸಮಯ ಚೇಂಜ್ ಆಗುತ್ತಾ ಇದೆ. ಹಾಗೇನೆ ಜ್ಞಾನ, ಜೀವದ್ರವ್ಯದ ಜ್ಞಾನ ಗುಣ ಪ್ರತಿ ಸಮಯ ಬದಲಾಗ್ತಾ ಇದೆ, ದರ್ಶನ ಗುಣ ಪ್ರತಿ ಸಮಯ ಬದಲಾಗ್ತಾ ಇದೆ, ಚಾರಿತ್ರ ಗುಣ ಪ್ರತಿ ಸಮಯ ಬದಲಾಗ್ತಾ ಇದೆ. ಈ ಯಾವ ದ್ರವ್ಯದ ಗುಣಗಳಿದೆ, ಈ ಗುಣಗಳು ಪ್ರತಿ ಸಮಯ ಬದಲಾಗ್ತಾ ಇವೆ. ಮತ್ತು ಈ ಬದಲಾಗುವಾಗ ನಾನು ಯಾವುದಾದ್ರೂ ಒಂದನ್ನು ನೋಡಿದ್ರೆ ಅದಕ್ಕೆ ಸ್ಯಾದ್ವಾದ ಅಂತ ಕರೀತೇವೆ. ಮತ್ತು ಸಂಪೂರ್ಣವಾಗಿ ದ್ರವ್ಯವನ್ನು ನೋಡಿದ್ರೆ ಅನೇಕಾಂತ ಅಂತ ಕರೀತೇವೆ. ಆಣೆ ಉದಾಹರಣೆ ನಾವೆಲ್ಲ ಕೇಳಿದೀವಲ್ಲ, ಪ್ರಸಿದ್ಧ ಇದೆ. ಈ ರೀತಿಯಾಗಿ ಅನೇಕಾಂತಾತ್ಮಕವಾಗಿ ನೋಡೋದಕ್ಕೆ ನಾವು ದ್ರವ್ಯಗುಣ ಪರ್ಯಾಯ ಸ್ವರೂಪವನ್ನು ತಿಳಿತಾ ಇದ್ದೇವೆ. ಹೀಗೆ ದ್ರವ್ಯ ಶಾಶ್ವತ ಇದೆ, ಗುಣಗಳು ಶಾಶ್ವತ ಇದೆ, ಆದರೆ ಪರ್ಯಾಯ ಕ್ಷಣಿಕ ಇದೆ. ಪರ್ಯಾಯ ಒಂದು ಸಮಯದ್ದಿದೆ, ಈಗ ಉತ್ಪತ್ತಿಯಾಗಿದೆ, ಮುಂದಿನ ಸಮಯದಲ್ಲಿ ವ್ಯಯ ಆಗುತ್ತೆ. ಉತ್ಪತ್ತಿ ವ್ಯಯವನ್ನು ನೋಡಿದ್ರೆ ದ್ರವ್ಯ ಕ್ಷಣಿಕ ಇದೆ. ಏನು ಹೇಳ್ತಾ ಇದ್ದಾರೆ? ಉತ್ಪಾದ ಮತ್ತು ವ್ಯಯವನ್ನು ನೋಡಿದ್ರೆ ದ್ರವ್ಯ ಕ್ಷಣಿಕ ಇದೆ, ಪರ್ಯಾಯ ಅಂತ ಹೇಳ್ತಾ ಇಲ್ಲ.
ಗಮನ ಕೊಡಬೇಕು. ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನು ಹೇಳ್ತಿದ್ದಾರೆ, ಉತ್ಪಾದ ಮೆತ್ತು ವ್ಯಯವನ್ನು ಮಾತ್ರ ನೋಡಿದ್ರೆ, ದೃಷ್ಟಿ ಇದೆ, ದೃಷ್ಟಿ ಏನನ್ನಾದರೂ ನೋಡ್ಬೋದು. ದೃಷ್ಟಿ ಉತ್ಪಾದ ಮತ್ತು ವ್ಯಯವನ್ನು ಮಾತ್ರ ನೋಡಿದ್ರೆ ಆವಾಗ ದ್ರವ್ಯ ಕ್ಷಣಿಕವಾಗಿ ಕಾಣಿಸುತ್ತೆ. ಮತ್ತು ಯಾವಾಗ ದ್ರವ್ಯವನ್ನು ಧ್ರುವರೂಪವಾಗಿ ನೋಡ್ತೇವೆ ಆಗ ದ್ರವ್ಯ ಕ್ಷಾಯಿಕವಾಗಿ ಕಾಣಿಸುತ್ತೆ. ಹಾಗಾದರೆ ಯಾವುದು ಸತ್ಯ ಇದೆ? ದ್ರವ್ಯ ಕ್ಷಣಿಕ ಇರೋದು ಸತ್ಯ ಇದೆಯೋ, ದ್ರವ್ಯ ಶಾಶ್ವತ ಇರೋದು ಸತ್ಯ ಇದೆಯೋ? ಯಾವುದು ಸತ್ಯ ಇದೆ? ಮನುಷ್ಯ ಪರ್ಯಾಯದ ಆಯಸ್ಸು ಮ್ಯಾಕ್ಸಿಮಮ್ 100 ವರ್ಷ ಇದೆ. ಕ್ಷಣಿಕ ಇದೆ, ನಾಶ ಆಗೋದಿದೆ. ಹಾಗಾದರೆ ಈ ಜೀವದ್ರವ್ಯ ಕ್ಷಣಿಕ ಇದೆ. ಯಾರಿಗೋಸ್ಕರ? ಯಾರು ಮನುಷ್ಯನನ್ನೇ ಜೀವ ಅಂತ ತಿಳಿದಿದ್ದಾನೆ ಅವನಿಗೋಸ್ಕರ ಜೀವದ್ರವ್ಯ ಕ್ಷಣಿಕ ಇದೆ. ಗಮನ ಕೊಟ್ಟು ಕೇಳಬೇಕು. ಒಂದೊಂದು ಸೆಕೆಂಡು ಒಂದು ಸ್ವಲ್ಪ ಮಿಸ್ ಆದ್ರೂ ಏನೂ ಅರ್ಥ ಆಗೋದಿಲ್ಲ. ಏನು ಹೇಳ್ತಾರೆ? ಯಾವ ಮನುಷ್ಯ ಈ ಭವ ಇದೆ, ಅಜ್ಞಾನಿಯ ಪ್ರಕಾರ ಮನುಷ್ಯ ಜನ್ಮವೇ ಜೀವ ಇದೆ ಅಥವಾ ಜೀವನೇ ಮನುಷ್ಯ ಇದ್ದಾನೆ. ವಾಸ್ತವಿಕವಾಗಿ ಜೀವ ಮನುಷ್ಯ ಇಲ್ಲ, ಜೀವ ಇದ್ದಾನೆ. ಆದರೆ ಅಜ್ಞಾನಿಗೆ ಏನನ್ಸುತ್ತೆ, ಈ ಮನುಷ್ಯನೇ ಜೀವ ಇದ್ದಾನೆ. ಅಂಥವನಿಗೋಸ್ಕರ ಜೀವದ್ರವ್ಯ ಕ್ಷಣಿಕ ಇದೆ. ಯಾಕಂದರೆ ಮನುಷ್ಯ ಭವ ನಾಶ ಆಯಿತು ಅಂದರೆ ಜೀವನ ನಾಶ ಹೋಗ್ಬಿಡ್ತಾನೆ. ಹಾಗಾಗಿ ಅವನ ಪ್ರಕಾರ ಜೀವದ್ರವ್ಯ ಕ್ಷಣಿಕ ಇದೆ. ಯಾಕೆ? ಅವನೇನನ್ನ ನೋಡ್ತಾ ಇದ್ದಾನೆ? ಅವನು ನಿಜವಾಗಿ ಕ್ಷಣಿಕ ಉತ್ಪಾದ ವ್ಯಯವನ್ನು ನೋಡ್ತಾ ಇದ್ದಾನೆ. ಮತ್ತು ಯಾರು ಉತ್ಪಾದ ವ್ಯಯವನ್ನು ನೋಡ್ತಾನೆ ಅವನಿಗೆ ರಾಗದ್ವೇಷ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಉತ್ಪಾದ ವ್ಯಯವನ್ನು ನೋಡೋದಿದೆ, ಆದರೆ ಎಲ್ಲಿವರೆಗೆ? ದ್ರವ್ಯವನ್ನು ತಿಳಿಯೋದ್ರವರೆಗೆ ಮಾತ್ರ. ಆದರೆ ನಿರಂತರ ಉತ್ಪಾದ ವ್ಯಯ ನೋಡೋದಂದ್ರೆ ಏನು? ಉತ್ಪಾದ ವ್ಯಯ ಅಂದರೆ ಪರ್ಯಾಯವನ್ನು ನೋಡೋದು. ಉತ್ಪಾದ ವ್ಯಯ ನೋಡೋದಂದ್ರೆ ಏನು? ಉತ್ಪಾದ ವ್ಯಯ ಅಂದರೆ ಪರ್ಯಾಯವನ್ನು ನೋಡೋದು. ಪರ್ಯಾಯವನ್ನು ನೋಡೋದ್ರಿಂದ ಪಜ್ಜಯ ಮೂಢ ಪರಸಮಯ. ಯಾವ ಪರ್ಯಾಯ ಇದೆ ಅದನ್ನು ನೋಡಿದವನು ಪರಸಮಯ ಅಂದರೆ ಮಿಥ್ಯಾದೃಷ್ಟಿ. ಯಾವ ಜೀವ ಪರ್ಯಾಯವನ್ನು ದೃಷ್ಟಿಯಲ್ಲಿ ಇಟ್ಕೋತಾನೆ, ಪರ್ಯಾಯ ಇಲ್ಲ ಅಂತಲ್ಲ, ಪರ್ಯಾಯ ಇದೆ, ಆದರೆ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಿ ಪರ್ಯಾಯ ಮುಖ್ಯ ಇದೆ ಅವನು ಅಜ್ಞಾನಿ ಆಗ್ತಾನೆ. ಅವನಿಗೆ ರಾಗದ್ವೇಷ ಉತ್ಪನ್ನ ಆಗುತ್ತೆ. ಆದರೆ ಯಾವ ದೃಷ್ಟಿಯಲ್ಲಿ ಕ್ಷಾಯಿಕ ಸ್ವರೂಪ ಇದೆ ಅಂದರೆ ಧ್ರುವ ದ್ರವ್ಯ ಇದೆ ಅವನು ದ್ರವ್ಯ ದೃಷ್ಟಿ ಜಿನೇಶ್ವರ್. ಆ ದ್ರವ್ಯ ದೃಷ್ಟಿ ಯಾವ ಜೀವಕ್ಕಿದೆ ಅವನು ಸಾಕ್ಷಾತ್ ಜಿನೇಶ್ವರ ಅರ್ಹಂತ ಪರಮೇಷ್ಠೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಏನಾಯಿತು? ಎರಡೂ ದೃಷ್ಟಿ ಇದೆ. ಒಂದು ದೃಷ್ಟಿ ದ್ರವ್ಯವನ್ನು ನೋಡ್ತಾ ಇದೆ, ಇನ್ನೊಂದು ದೃಷ್ಟಿ ಪರ್ಯಾಯವನ್ನು ನೋಡ್ತಾ ಇದೆ. ಒಂದು ದೃಷ್ಟಿ ಮನುಷ್ಯ ಪರ್ಯಾಯವನ್ನು ನೋಡ್ತಾ ಇದೆ, ಇನ್ನೊಂದು ದೃಷ್ಟಿ ಮನುಷ್ಯ ಪರ್ಯಾಯವನ್ನು ಗೌಣ ಮಾಡಿ ಜೀವ ದ್ರವ್ಯದ ಸ್ವಭಾವವನ್ನು ನೋಡ್ತಾ ಇದೆ. ಯಾವುದು ನಿಜ? ಏನು ಹೇಳ್ತಾರೆ? ಯಾವುದು ನಿಜ ಇದರಲ್ಲಿ? ಮತ್ತೆ ನಿಜ ಅಸತ್ಯ ಅಸತ್ಯದ ಪ್ರಶ್ನೆನೇ ಬರೋದಿಲ್ಲ. ಎರಡೂ ಸತ್ಯ ಇದೆ. ಏನು ಹೇಳ್ತಾರೆ? ಪರ್ಯಾಯನೂ ಸತ್ಯ ಇದೆ, ದ್ರವ್ಯನೂ ಸತ್ಯ ಇದೆ. ದ್ರವ್ಯ ಪರ್ಯಾಯಗಳೆರಡೂ ಭಿನ್ನ ಭಿನ್ನ ವಸ್ತುವೇ ಅಲ್ಲ. ಕನ್ಫ್ಯೂಷನ್ ಆಗ್ತಾ ಇದೆಯೇನು? ದ್ರವ್ಯ ಮತ್ತು ಪರ್ಯಾಯಗಳೆರಡೂ ಭಿನ್ನ ಭಿನ್ನ ವಸ್ತುಗಳೇನಲ್ಲ, ಎರಡು ಒಂದೇ ವಸ್ತು ಇದೆ. ಒಂದೇ ವಸ್ತು ಇದ್ರೂ ಕೂಡ ಯಾವ ಈ ಒಂದೇ ವಸ್ತುವಿನ ಯಾವ ಸ್ವಭಾವ ಇದೆ, ಯಾವ ದೃಷ್ಟಿ ಇದೆ, ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ದ್ರವ್ಯಗುಣ ಪರ್ಯಾಯ ಸೇರಿ ಒಂದು ವಸ್ತು ಆಗಿದ್ರೂ ಕೂಡ ವಸ್ತುವಿನ ದ್ರವ್ಯ ಅಂಶವನ್ನು ನೋಡೋದಕ್ಕೆ ದ್ರವ್ಯ ದೃಷ್ಟಿ ಅಂತಾರೆ. ವಸ್ತುವಿನ ಪರ್ಯಾಯ ಒಂದು ಅಂಶವನ್ನು ನೋಡೋದಕ್ಕೆ ಪರ್ಯಾಯ ದೃಷ್ಟಿ ಅಂತ ಕರೀತಾರೆ. ನೋಡ್ತಾ ಇರೋದು ವಸ್ತುವನ್ನೇ. ಏನು ಹೇಳ್ತಾರೆ?
ಮಾರ್ಕೆಟಲ್ಲಿ ಬಟ್ಟೆ ತರಕ್ಕೆ ಹೋಗ್ತೇವೆ. ಬಟ್ಟೆ ತರಕ್ಕೆ ಹೋದಾಗ ಒಬ್ಬೊಬ್ಬರು ಒಂದೊಂದು ಕ್ವಾಲಿಟಿ ನೋಡ್ತಾರೆ. ಒಬ್ಬನಿಗೆ ಬಟ್ಟೆ ಸಾಫ್ಟ್ ಆಗಿರಬೇಕು, ಅವನು ಏನನ್ನು ಹೈಲೈಟ್ ಮಾಡ್ತಾ ಇದ್ದಾನೆ, ಬಟ್ಟೆ ಸಾಫ್ಟ್ ಆಗಿರಬೇಕು. ಇನ್ನೊಬ್ಬನು ಬಟ್ಟೆ ತುಂಬ ಬಾಳಿಕೆ ಬರಬೇಕು, ಇವನ ಪ್ರಕಾರ ಇವನು ಏನನ್ನು ಹೈಲೈಟ್ ಮಾಡ್ತಾ ಇದ್ದಾನೆ, ಡ್ಯೂರಬಿಲಿಟಿ. ಇನ್ನೊಬ್ಬನ ಕೇಳಿದ್ರೆ ಟ್ರಾನ್ಸ್ಪರೆಂಟ್ ಇರಬಾರ್ದು, ಇನ್ನೊಬ್ಬನ ಕೇಳಿದ್ರೆ ಬಣ್ಣ ಹೀಗಿರಬೇಕು, ಇನ್ನೊಬ್ಬನ ಕೇಳಿದ್ರೆ ಇನ್ನೊಂದು. ಏನನ್ನ ನೋಡ್ತಾ ಇದ್ದೀರಿ ನೀವು ಹೇಳ್ತಾರೆ, ಒಬ್ಬೊಬ್ಬ ಒಂದೊಂದು ಆ ದ್ರವ್ಯದ ಒಂದೊಂದು ಅಂಶವನ್ನು ನೋಡ್ತಾ ಇದ್ದಾನೆ. ಎಲ್ಲರೂ ಬಟ್ಟೆನೇ ನೋಡ್ತಾ ಇದ್ದಾರೆ. ಏನು ಹೇಳ್ತಾರೆ, ಪ್ರತಿಯೊಬ್ಬನು ಬಟ್ಟೆನೇ ನೋಡ್ತಾ ಇದ್ದಾನೆ. ಆದರೆ ಆ ಬಟ್ಟೆಯಲ್ಲಿರುವಂತಹ ಅಂಶಗಳು ಬೇರೆ ಬೇರೆ ಇದೆ. ಒಬ್ಬೊಬ್ಬ ಒಂದೊಂದು ಅಂಶವನ್ನು ನೋಡ್ತಾ ಇದ್ದಾನೆ. ಆದರೆ ಎಲ್ಲರೂ ಬಟ್ಟೆಯನ್ನೇ ನೋಡ್ತಾ ಇದ್ದಾರೆ. ಹಾಗೇನೆ ದ್ರವ್ಯವನ್ನು ನೋಡೋನು ದ್ರವ್ಯವನ್ನೇ ನೋಡ್ತಾ ಇದ್ದಾನೆ, ಪರ್ಯಾಯವನ್ನು ನೋಡೋನು ಪರ್ಯಾಯವನ್ನೇ ನೋಡ್ತಾ ಇದ್ದಾನೆ, ಗುಣವನ್ನು ನೋಡೋನು ಪರ್ಯಾಯವನ್ನು ನೋಡೋನು ದ್ರವ್ಯವನ್ನೇ ನೋಡ್ತಾ ಇದ್ದಾನೆ, ಗುಣವನ್ನ ನೋಡ್ತಾ ಇದ್ದಾನೆ. ಗುಣವನ್ನ ನೋಡೋನು ಗುಣ ಯಾವ ದ್ರವ್ಯ ಇದೆ ಆ ದ್ರವ್ಯವನ್ನೇ ನೋಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲಾ ದೃಷ್ಟಿಗಳು ದ್ರವ್ಯವನ್ನೇ ನೋಡ್ತಾ ಇದೆ. ಆದ್ರೆ ದ್ರವ್ಯದ ಯಾವ ಅಂಶವನ್ನ ಮುಖ್ಯ ಮಾಡ್ತಾ ಇದೆ? ಯಾವ ದೃಷ್ಟಿ ದ್ರವ್ಯದ ಪರ್ಯಾಯ ಅಂಶವನ್ನ ಮುಖ್ಯ ಮಾಡುತ್ತೆ, ಆ ದೃಷ್ಟಿ ನಿನ್ನನ್ನ ಕುಗತಿಗೆ ಕರ್ಕೊಂಡು ಹೋಗುತ್ತೆ. ಕುಗತಿಗೇನು ನಿನ್ನನ್ನ ನಿಗೋದಕ್ಕೆ ಕರ್ಕೊಂಡು ಹೋಗುತ್ತೆ ಪರ್ಯಾಯ ದೃಷ್ಟಿ. ಅನಾದಿ ಕಾಲದಿಂದ ನಿಗೋದ ವಾಸ ಮಾಡಿದ್ದು ನಾನು ರಾತ್ರಿ ಭೋಜನ ಮಾಡಿದ್ರಿಂದ ಅಲ್ಲ. ಮತ್ ಪುನಃ ಗಮನ ಕೊಟ್ಟು ಕೇಳಬೇಕು, ಏನೇನೋ ಅರ್ಥ ಗ್ರಹಣ ಮಾಡ್ಕೋಬಾರ್ದು. ಅನಾದಿ ಕಾಲದಿಂದ ನಾನು ಯಾವ ನಿಗೋಧದಲ್ಲಿ ಜೀವನ ಕಳೆದ್ನಲ್ಲ, ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ನಿನ್ನ ಅಜ್ಞಾನ ಇದೆ, ನಿನ್ನ ಪರ್ಯಾಯ ದೃಷ್ಟಿ ಇದೆ. ಪರ್ಯಾಯ ದೃಷ್ಟಿ ಹೊಟ್ಟೋಗ್ಬಿಟ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನನ್ನ ನೋಡ್ತಾ ಇದ್ದೀನಿ ನಾನು? ಏನ್ ನೋಡ್ತಾ ಇದ್ದೀನಿ ನಾನು? ನಾನು ಪರ್ಯಾಯವನ್ನು ನೋಡ್ತಾ ಇದ್ದೀನಿ. ನಾನು ಯಾರು? ನಾನು ಮನುಷ್ಯ. ನಾನು ಹೆಂಗಿದ್ದೀನಿ? ನಾನು ಉದ್ದ ಇದ್ದೀನಿ. ನಾನು ಹೆಂಗಿದ್ದೀನಿ? ನಾನು ಕಪ್ಪಗಿದ್ದೀನಿ. ನಾನು ಹೆಂಗಿದ್ದೀನಿ? ನಾನು ಶ್ರೀಮಂತ ಇದ್ದೀನಿ. ನಾನು ಹೆಂಗಿದ್ದೀನಿ? ನಾನು ಬಡವ ಇದ್ದೀನಿ. ನಾನು ಹೆಂಗಿದ್ದೀನಿ? ನಾನು ಬುದ್ಧಿವಂತ ಇದ್ದೀನಿ. ನಾನು ಹೆಂಗಿದ್ದೀನಿ? ನಾನು ಅಪ್ಪ ಇದ್ದೀನಿ, ನಾನು ಮಗ ಇದ್ದೀನಿ, ಇತ್ಯಾದಿ ಇತ್ಯಾದಿ. ಏನನ್ನ ನೋಡ್ತಾ ಇದೆ ನಮ್ಮ ದೃಷ್ಟಿ? ನಮ್ಮ ದೃಷ್ಟಿ ಯಾರನ್ನ ಮುಖ್ಯ ಮಾಡ್ತಾ ಇದೆ? ನಮ್ಮ ದೃಷ್ಟಿ ಪರ್ಯಾಯವನ್ನು ಮುಖ್ಯ ಮಾಡ್ತಾ ಇದೆ. ಹೊರಗಡೆ ಮಾತಾಡೋ ವಿಚಾರ ಇಲ್ಲ, ಇದು ದೃಷ್ಟಿಯ ವಿಚಾರ ಇದೆ, ಶುದ್ಧಿಯ ವಿಚಾರ ಇದೆ. ದೃಷ್ಟಿ ಏನನ್ನ ನೋಡ್ತಾ ಇದೆ? ಪರ್ಯಾಯವನ್ನು ನೋಡ್ತಾ ಇದೆ. ಹಾಗಾದ್ರೆ ಪಜ್ಜೆಯ ಮೂಢ ಪರಿಸಮಯ, ಪರಿಸಮಯ ಮಿಥ್ಯ ದೃಷ್ಟಿ ಆಗುತ್ತಾನೆ. ಹಾಗಾಗಿ ಏನನ್ನು ನೋಡೋದಿದೆ? ಗುಣಗಳ ಮೂಲಕ ದ್ರವ್ಯವನ್ನು ನೋಡೋದಿದೆ. ಆದ್ರೆ ಸಮಸ್ಯೆ ಏನಿದೆ? ಗುಣಗಳಂದ ತಕ್ಷಣ ನಮ್ಗೇನನ್ಸುತ್ತೆ? ಏನಾದ್ರೂ ಸ್ಪೆಷಲ್ ಪವರ್, ಅದಕ್ಕೆ ನಾವು ಗುಣ ಅಂತ ಕರಿತೇವೆ. ಏನಾದ್ರೂ ಸ್ಪೆಷಲ್ ಪವರ್ ಇಲ್ಲದೆ ಹೋದ್ರೆ ಅದಕ್ಕೆ ನಾವು ಗುಣ ಅಂತ ಹೇಳಿ ನಂಬುತ್ತಾ ಇದ್ದೀವಿ. ಕುಚ್ ಹಟ್ಕೆ ಏನಾದ್ರೂ ಡಿಫ್ರೆಂಟ್ ಆಗಿ ಗುಣ ಇದ್ರೆ ಅದು ಗುಣ ಇದೆ, ಮತ್ತೆ ಸಾಮಾನ್ಯ ಇದ್ರೆ ಅದೆಲ್ಲ ಏನಿದೆ? ಅದೆಲ್ಲ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಏನ್ ಹೇಳ್ತಾರೆ? ಈಗ ಸಾಮಾನ್ಯವಾದಂತಹ ಯಾವ ಸ್ವಾಭಾವಿಕ ವಿಚಾರ ಇದೆ, ಆ ಸ್ವಾಭಾವಿಕ ವಿಚಾರ ನಮಗೆ ಗುಣ ಅನ್ಸೋದಿಲ್ಲ. ಅರ್ಹಂತ ಪರಮೇಷ್ಠಿಯ 46 ಗುಣಗಳ ಚರ್ಚೆಯನ್ನ ನಾವು ಮಾಡಿದ್ವಿ. ಆ 46 ಗುಣಗಳಲ್ಲಿ 42 ಗುಣಗಳು ಹೆಂಗಿತ್ತು? ಪರಾಶ್ರಿತ. ಪರಾಶ್ರಿತ ಅಂದ್ರೆ ಪುದ್ಗಲಾಶ್ರಿತ. ಪುದ್ಗಲಾಶ್ರಿತ ಗುಣಗಳಿದೆ. ಅರ್ಹಂತ ಪರಮೇಷ್ಠಿದ ಗುಣ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಮತ್ತೆ ಅರ್ಹಂತ ಪರಮೇಷ್ಠಿ ಗುಣ ನೋಡ್ಬೇಕಾದ್ರೆ ಹೆಂಗ್ ನೋಡೋದು? ಮತ್ತೆ ಅರ್ಹಂತ ಪರಮೇಷ್ಠಿಯ ಗುಣಗಳನ್ನು ನೋಡೋದಾದ್ರೆ ಹೆಂಗ್ ನೋಡೋದು? 46ಗಳಲ್ಲಿ 42 ಗುಣಗಳನ್ನ ನೋಡ್ತಾ ಇದ್ರೆ ಏನೂ ಸಿಗೋದಿಲ್ಲ. ಮತ್ತೆ ಎಲ್ಲಿ ಸಿಗುತ್ತೆ? ಯಾವ ಸ್ವಾಭಾವಿಕ ಗುಣಗಳಿದೆ ಅದರಲ್ಲಿ ಸಿಗುತ್ತೆ. ಬಟ್ ನಮಗ್ ಅದರಲ್ಲಿ ಇಂಟ್ರೆಸ್ಟೇ ಇಲ್ವಲ್ಲ. ನಮಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ?
ಓ ಸಮೋಷಣ 5,000 ಧನುಷ್ಯ ಎತ್ತರ. ವಾಹ್, ಈ ಸಿಂಹಾಸನ ಈ ರೀತಿಯಾಗಿರುತ್ತೆ, ರತ್ನ ಜಡಿತ ಸಿಂಹಾಸನ. ಒಬ್ಬೊಬ್ಬ ಏನ್ ಹೇಳ್ತಾರೆ, ಎಂತ ಸಿಂಹಾಸನ, ಎಂತ ಛತ್ರ, ಎಂತ ಚವರ, ಏನು ವೈಭವ. ಯಾವ್ದ್ರ ಕಡೆಗೆ ಗಮನ ಹೋಗುತ್ತೆ ನಂದು? ನನ್ನ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ? ನನ್ನ ಇಂಟ್ರೆಸ್ಟ್ ಎಲ್ಲ ಪುದ್ಗಲದ ಮೇಲಿದೆ. ಹಾಗಾದ್ರೆ ನನಗೆ ಗುಣಗಳು, ವಾಸ್ತವಿಕವಾದ ಗುಣಗಳು ಎಲ್ಲಿ ಕಾಣಿಸುತ್ತೆ? ಜಿನಮಂದಿರ, ತೀರ್ಥಕ್ಷೇತ್ರಗಳಿದೆಯಲ್ಲ, ತೀರ್ಥಕ್ಷೇತ್ರಗಳಿಗಿಂತನೂ ಅಧಿಕ ಮಹತ್ವ ಈಗ ಯಾವ್ದಕ್ ಬಂದ್ಬಿಟ್ಟಿದೆ? ತೀರ್ಥಕ್ಷೇತ್ರಕ್ಕಿಂತನೂ ಅಧಿಕ ಮಹತ್ವ ಎಲ್ಲಾ ತೀರ್ಥಕ್ಷೇತ್ರಗಳೇ, ಮುಖ್ಯವಾಗಿ ಸಿದ್ಧಕ್ಷೇತ್ರಗಳಿಗೆ ನಾವು ತೀರ್ಥಕ್ಷೇತ್ರ ಅಂತ ಕರಿತೀವಿ. ಆದ್ರೆ ಸಿದ್ಧಕ್ಷೇತ್ರಗಳಿಗಿಂತನೂ ಅಧಿಕ ಮಹತ್ವ ಯಾರಿಗೆ ಬಂದಿದೆ ಈಗ? ಅತಿಶಯ ಕ್ಷೇತ್ರಗಳಿಗೆ. ಅತಿಶಯ ಕ್ಷೇತ್ರಗಳಿಗೆ ಎಲ್ಲಿಲ್ಲದ ಮಹತ್ವ ಬಂದ್ಬಿಟ್ಟಿದೆ ಈಗ. ದಿನ ಪೂಜೆ ಮಾಡುವಾಗ್ಲೂ ಕೂಡ ಅತಿಶಯ ಕ್ಷೇತ್ರದ ಹೆಸರು ಹೇಳಿ ಅವಾಗ ಅರ್ಘ್ಯ ಕೊಡ್ತೀವಿ. ಶ್ರವಣ ಬೆಳಗುಳ ಬಾಹುಬಲಿ ಸ್ವಾಮಿಗೆ ಅರ್ಘ್ಯ. ಶ್ರವಣ ಬೆಳಗುಳ ಬಾಹುಬಲಿ ಸ್ವಾಮಿ, ಇಲ್ಲಿ ಬಾಹುಬಲಿ ಸ್ವಾಮಿ ಇದ್ರೆ ಈ ಬಾಹುಬಲಿ ಸ್ವಾಮಿ ಬೇರೆ, ಆ ಬಾಹುಬಲಿ ಸ್ವಾಮಿ ಬೇರೆ ಇದ್ದಾರೆ? ಇಬ್ರು ಒಂದೇ ಇದಾರೆ ತಾನೆ? ಆದ್ರೆ ಇಲ್ಲ, ನಮಗೆ ಮಹಾನತೆ, ನಮಗೆ ಯಾವುದರ ಮಹತ್ವ ಬರುತ್ತೆ, ಯಾವುದು ಮುಖ್ಯ ಅನ್ಸುತ್ತೆ? ನಮಗೆ ಅತಿಶಯ ಮುಖ್ಯ ಅನ್ಸುತ್ತೆ. ಆದ್ರೆ ಗುಣಗಳು ಅತಿಶಯ ಅಲ್ಲ. ಅತಿಶಯ ಯಾವುದಕ್ಕನ್ನೋದು, ಯಾವುದು ಸ್ವಾಭಾವಿಕ ಇಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಯಾವುದು ಅಸತ್ಯ ಇದೆ. ಅಸತ್ಯ ಅಂದ್ರೆ ಯಾವ ಸಾಮಾನ್ಯ ಸ್ವರೂಪ ಇದೆ, ಅದಕ್ಕೆ ಯಾವ್ದು ವಿರುದ್ಧ ಇದೆ, ಅದಕ್ಕೆ ಅತಿಶಯ ಅಂತ ಕರೀತಾರೆ. ಹೆದರ್ಕೊಳ್ಳೋದಿಲ್ಲ, ಕೇಳ್ಬೇಕು ಸರಿಯಾಗಿ ಏನ್ ಹೇಳ್ತಾ ಇದ್ದಾರೆ. ಸೀತೆಯ ಅಗ್ನಿ ಪರೀಕ್ಷೆ ಆಯ್ತು. ಅಗ್ನಿ ಪರೀಕ್ಷೆ, ಅಗ್ನಿಕುಂಡದಲ್ಲಿ ಸೀತೆ ಹೋದ ತಕ್ಷಣ ಅಗ್ನಿ ನೀರಾಗೋಯ್ತು. ಏನಾಯ್ತು? ಅತಿಶಯ ಹೋಗ್ಯಾ ವೈಸ, ಅತಿಶಯ ಅತಿಶಯ ಅತಿಶಯ. ಯಾವ ಅಗ್ನಿ ಇದೆ ಅದು ಮೂರೂ ಲೋಕದಲ್ಲಿ, ಮೂರೂ ಕಾಲದಲ್ಲಿ ಸುಡುವಂತಹ ಕೆಲಸವನ್ನೇ ಮಾಡುತ್ತೆ. ಆದ್ರೆ ಇಲ್ಲೇನಾಯ್ತು? ಅಗ್ನಿ ಸುಡ್ಲಿಲ್ಲ. ಅಗ್ನಿ ಸುಡ್ಲಿಲ್ಲ ಅಂತಲ್ಲ, ಅಗ್ನಿ ಸುಡೋ ಕೆಲಸನೇ ಮಾಡುತ್ತೆ. ಆದ್ರೆ ದೇವತೆಗಳು ಬಂದು ಅಗ್ನಿಯನ್ನ ನೀರು ಮಾಡಿದ್ರು. ಆದ್ರೆ ನಮಗೇನ್ ಅನ್ಸುತ್ತೆ? ಅತಿಶಯ ಆಯ್ತು. ಅತಿಶಯ ವಾಸ್ತವಿಕವಾಗಿ ಅಸತ್ಯ ಇದೆ. ಅತಿಶಯ ವಾಸ್ತವಿಕವಾಗಿ ನಂಬಲಿಕ್ಕೆ ಯೋಗ್ಯ ಇಲ್ಲ. ನಮಗೆ ಯಾವುದರ ಮಹತ್ವತೆ ಬರಬೇಕು, ಯಾವುದು ದೊಡ್ಡದು ಅಂತ ಅನಿಸ್ಬೇಕು, ಯಾವುದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅತಿಯಾದ ಮಹತ್ವ ಮೂಡಿ ಬರಬೇಕು? ಗುಣಗಳ ಬಗ್ಗೆ, ಪರ್ಯಾಯಗಳ ಬಗ್ಗೆ ಅಲ್ಲ, ಗುಣಗಳು. ಆದ್ರೆ ಸಮಸ್ಯೆ ಏನಿದೆ? ಗುಣಗಳು ಸ್ವಾಭಾವಿಕವಾಗಿರ್ತವೆ. ಅಂದ್ರೆ ಸಾಮಾನ್ಯ 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 ಸಾಮಾನ್ಯ. ಯಾವುದು ಸಾಮಾನ್ಯ ಇದೆ, ಯಾವುದು ಜನರಲ್ ಇದೆ, ಯಾವುದು ವಿಶೇಷ ಇಲ್ಲ, ಅದರಲ್ಲಿ ನಮಗೆ ಇಂಟ್ರೆಸ್ಟೇ ಇಲ್ಲ. ನಮಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ? ಈಗ ವಾಚ್ ಕಟ್ಕೊಂಡು ಏನದು ಮಿಸ್ಟರ್ ಇಂಡಿಯಾ ತರ ಇಲ್ಲಿಂದ ಗಾಯಬ್ ಆಗ್ಬಿಟ್ರೆ ನಮ್ಗೆ ಅತಿಶಯೋಕ್ತಿ ಅನ್ಸುತ್ತೆ. ಈ ಗುಣಗಳಿದೆಯಲ್ಲ, ಈ ಗುಣಗಳು ಸ್ವಾಭಾವಿಕ ಗುಣಗಳಿದೆ. ನಿನ್ನ ಜೊತೆಗೆ ಅನಾದಿ ಕಾಲದಿಂದ ನಿನ್ನ ಜೊತೆಗಿದೆ. ಬಲ ನಾನು ಹಿಂದೆನೂ ಹೇಳಿದ್ದೆ, ಜೀವ ದ್ರವ್ಯದಲ್ಲಿ ಜ್ಞಾನ ಗುಣ ಇದೆ. ಜ್ಞಾನ ಗುಣ ಏನಾದ್ರು ಅತಿಶಯದಲ್ಲಿ ಏನಾದ್ರು ಕಮ್ಮಿ ಇದೆಯೇನು? ಜ್ಞಾನ ಗುಣದ ಒಂದು ಅಗಾಧತೆ ಎಷ್ಟು ದೊಡ್ಡದಿದೆ. ನಾವು ಒಂದ್ ಚೂರು ಪಾರು ಕಂಪ್ಯೂಟರು, GB ಕಾರ್ಡು, SD ಕಾರ್ಡು, SDD ಎಲ್ಲ ಮಾಡ್ಬಿಟ್ಟು ತುಂಬಾ ದೊಡ್ಡದೇನೋ ಆಯ್ತು ಅಂತ ಅನ್ಕೋತೀವಿ. ಆದ್ರೆ ನಮ್ಮಲ್ಲಿ ಜ್ಞಾನ ಇದೆಯಲ್ಲ, ಜ್ಞಾನ ಫಾಸ್ಟಾಗಿ ಕೆಲಸ ಮಾಡುತ್ತೋ, ಕಂಪ್ಯೂಟರ್ ಫಾಸ್ಟಾಗಿ ಕೆಲಸ ಮಾಡುತ್ತೋ? ಹಾಗಾದ್ರೆ ನಿಜವಾಗಿ ಜ್ಞಾನದ ಮಹಾನತೆ ಎಷ್ಟು ದೊಡ್ಡದಿದೆ. ಆದ್ರೆ ಸಾಮಾನ್ಯ ಇದೆ, ಅದು ವಿಶೇಷ ಏನಿಲ್ಲ ಅದರಲ್ಲಿ. ಯಾಕಂದ್ರೆ ಸದಾ ಕಾಲ ಜ್ಞಾನ ಆಗಿ ಇರೋದಿದೆ. ಬಟ್ ನನಗೆ ಚೇಂಜ್ ಅಂದ್ರೆ ಏನು? ನಿನ್ನೆ ಹೇಳಿದ್ನಲ್ಲ,
ಬದಲಾವಣೆ ಅಂದ್ರೆ ಏನ್, ನನಗೆ ಇಂಟರ್ಚೇಂಜ್ ಆದ್ರೆ ನನಗೇನೋ ಬದಲಾಯಿತು ಅಂತ ಅನ್ಸುತ್ತೆ. ಇಂಟರ್ಚೇಂಜ್ ಆಗ್ಲಿಲ್ಲ ಅಂದ್ರೆ ನನಗೇನೋ ಬದಲಾಯಿತು ಅಂತಾನೆ ಅನ್ಸೋದಿಲ್ಲ. ಆದ್ರೆ ಯಾವ ಜ್ಞಾನ ಇದೆ ಅದು ಅನಾದಿ ಕಾಲದಿಂದ ಜ್ಞಾನನೇ ಇದೆ. ಅನಂತ ಕಾಲ ಹೋದ್ರೂ ಜ್ಞಾನನೇ ಇರೋದಿದೆ. ಜ್ಞಾನ ಬದಲಾಗ್ತಾ ಇದ್ರು ಜ್ಞಾನನೇ ಇರೋದಿದೆ. ಜ್ಞಾನ ಯಾವತ್ತು ಅನ್ಯ ರೂಪವಾಗಿ ಬದಲಾಗೋದಿಲ್ಲ. ಹಂಗಾಗಿ ನನಗೆ ಇಂಟ್ರೆಸ್ಟೇ ಇಲ್ಲ ಅದರಲ್ಲಿ. ಗುಣಗಳಲ್ಲಿ ಅಜ್ಞಾನಿಗೆ ಇಂಟ್ರೆಸ್ಟೇ ಇಲ್ಲ, ಆಸಕ್ತಿ ಇಲ್ಲ. ನಮಗೆ ನಮ್ಮ ಗುಣಗಳಲ್ಲಿ ಆಸಕ್ತಿ ಬರ್ಬೇಕಿದೆ. ಓಹೋ, ನನ್ನಲ್ಲಿ ಅನಂತ ಗುಣಗಳಿದೆ, ಅನಂತ ಗುಣಗಳ ಘನಾತ್ಮಕ ಪಿಂಡ ವಸ್ತು ನಾನಿದ್ದೇನೆ, ನಿರಂಜನ ಚಿನ್ಮಾತ್ರ ಚಿನ್ಮಯ ಜ್ಯೋತಿ ಸ್ವರೂಪ ಆತ್ಮ ನಾನಿದ್ದೇನೆ. ನನಗೇನ್ ಬೇಕಾಗಿದೆ? ಅನಾದಿ ಅನಂತ ಅಖಂಡ ಚಿನ್ಮಾತ್ರ ಜ್ಯೋತಿ ಸ್ವರೂಪ ಒಂದಿತ್ತಿಲ್ಲ ಸಂಸಾರದಲ್ಲಿ ಪರಿಪೂರ್ಣವಾದಂತಹ ಅನಂತ ಗುಣಾತ್ಮಕ ತತ್ವ ನಾನಿದ್ದೇನೆ. ಮತ್ತು ಈ ರೀತಿಯಾದಂತಹ ತತ್ವ ನಾನಿದ್ರು ಕೂಡ ನನಗೆ ನನ್ನ ಗುಣಗಳ ಮಹಿಮೆನೆ ಬರೋದಿಲ್ಲ. ಹಾಗಾದ್ರೆ ಗುಣಗಳ ದ್ರವ್ಯಗುಣ ಪರ್ಯಾಯವನ್ನು ತಿಳಿದು ನಮಗೆ ಗುಣಗಳ ಮಹಿಮೆ ಬರ್ಬೇಕಲ್ಲ. ಗುಣಗಳ ಮಹಿಮೆ ಬರ್ಲಿಲ್ಲ ಅಂದ್ರೆ ದ್ರವ್ಯಗುಣ ಪರ್ಯಾಯಗಳ ಚರ್ಚೆ ಮಾಡಿ ಪ್ರಯೋಜನ. ನಮ್ಮ ಯಾವ ಗುಣಗಳಿದೆ ಅವುಗಳ ಒಂದು ಮಹತ್ವ, ಗಂಭೀರತೆ ನಮಗೆ ಪ್ರತಿ ಸಮಯ ನಮ್ಮ ಗಮನದಲ್ಲಿ ಬರಬೇಕು. ಆಗ ನಿಜವಾಗ್ಲೂ ಆಗುತ್ತೆ. ಜೋ ಜಾಣದಿ ಅರ್ಹಂತಂ ದೌವತ್ತ ಗುಣತ್ತ ಪಜ್ಜಯತ್ತೆ ಹಿಂ. ಅರ್ಹಂತ ಪರಮೇಷ್ಠಿಯನ್ನ ದ್ರವ್ಯತ್ವದಿಂದ, ಗುಣತ್ವದಿಂದ, ಪರ್ಯಾಯತ್ವದಿಂದ ನೋಡೋದಿದೆಯಲ್ಲ. ಗುಣತ್ವದಿಂದ ನೋಡೋದಂದ್ರೆ ಹೆಂಗ ನೋಡೋದು? ಸ್ವಾಭಾವಿಕ ಸಾಮಾನ್ಯ ಗುಣಗಳನ್ನ ನೋಡ್ಬೇಕಾಗುತ್ತೆ, ವಿಶೇಷ ಗುಣಗಳನ್ನಲ್ಲ. ಆ ಸಾಮಾನ್ಯ ವಿಶೇಷ ಅಲ್ಲ, ಅದನ್ನು ನಾವು ಚರ್ಚೆ ಮಾಡೋದಿದೆ ಈಗ. ಯಾವ ಅನಾದಿ ಅನಂತ ಗುಣಗಳಿದೆ ಅವುಗಳನ್ನ ನೋಡ್ಬೇಕಾಗುತ್ತೆ. ಅರ್ಹಂತ ಪರಮೇಷ್ಠಿ ಗುಣಗಳಂದ ತಕ್ಷಣ ಈ ಉಳಿದ 42 ಗುಣಗಳನ್ನ ನೋಡಿದ್ರೆ ವಾಸ್ತವಿಕವಾಗಿ ಸರಿಯಾಗಿ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೇಳುವಂಥದ್ದು, ಯಾವ ಈ ಅನಾದಿ ಅನಂತ ಗುಣಗಳ ಸ್ವರೂಪ ಇದೆ, ಅನಾದಿ ಅನಂತ ಒಂದು ಚಿನ್ಮಾತ್ರ ಜ್ಯೋತಿ ಸ್ವರೂಪ ಯಾವ ಆತ್ಮನ ಗುಣಗಳಿದೆ, ಆ ಆತ್ಮನ ಗುಣಗಳನ್ನ ನಾನು ನೋಡ್ಬೇಕಾಗುತ್ತೆ. ಇನ್ನು ನಾವು ಗುಣಗಳ ಚರ್ಚೆಯನ್ನ ಶುರು ಮಾಡೋದು. ಗುಣಗಳ ಚರ್ಚೆ ಬಹಳ ಅದ್ಭುತ ಇದೆ. ಒಂದು ಸಲ ನಾನು ಗುಣಗಳ ಚರ್ಚೆಯನ್ನ ಮಾಡಿದ್ದೆ ಅಂತ ನನಗೆ ಜ್ಞಾಪಕ ಇದೆ. ಯಾರಿಗೆ ಜ್ಞಾಪಕ ಇದೆ ಅವರು ಜ್ಞಾಪಿಸ್ಕೊಳ್ಬಹುದು. ನಾವು ಪುನಃ ಗುಣಗಳ ಚರ್ಚೆಯನ್ನ ಮಾಡುತ್ತೇವೆ. ಗುಣಗಳಲ್ಲಿ ಮುಖ್ಯವಾಗಿ 2 ಭೇದವನ್ನು ಮಾಡ್ತೀವಿ. ಯಾವ್ದ್ಯಾವುದು? ಒಂದು ಸಾಮಾನ್ಯ ಗುಣ, ಒಂದು ವಿಶೇಷ ಗುಣ. 2 ಭೇದ ಆಯ್ತು. ಒಂದು ಸಾಮಾನ್ಯ ಗುಣ, ಇನ್ನೊಂದು ವಿಶೇಷ ಗುಣ. ಗುಣಗಳಲ್ಲಿ 2 ಭೇದ. ಯಾವ್ದ್ಯಾವುದು? ಒಂದು ಸಾಮಾನ್ಯ ಗುಣ, ಇನ್ನೊಂದು ವಿಶೇಷ ಗುಣ. 2 ಭೇದ ಆಯ್ತಾ? ಸಾಮಾನ್ಯ ಗುಣ ಯಾವ್ದಕ್ಕನ್ನೋದು, ವಿಶೇಷ ಗುಣ ಯಾವ್ದಕ್ಕನ್ನೋದು. ಅದರ ಸಾಮಾನ್ಯ ಗುಣ ಅಂದ್ರೆ ಯಾವ ಗುಣಗಳು ಎಲ್ಲಾ ದ್ರವ್ಯಗಳಲ್ಲಿ ಸಮಾನವಾಗಿರ್ತವೆ ಅದಕ್ಕೆ ನಾವು ಸಾಮಾನ್ಯ ಗುಣ ಅಂತ ಕರೀತೇವೆ. ಅಂದ್ರೆ ಯಾವ ಒಂದು ಗುಣಗಳಿದೆಯಲ್ಲ ಅದು ಎಲ್ಲಾ ದ್ರವ್ಯದಲ್ಲೂ ಸಮಾನ ರೂಪವಾಗಿ ಇರ್ತಕ್ಕಂತಹ ಕೆಲವು ಗುಣಗಳಿದೆ. ಕಾಮನ್ ಅಟ್ರಿಬ್ಯೂಟ್ಸ್. ಕಾಮನ್ ಅಂತ ಹೇಳಿದ್ರೆ ಜೀವ ದ್ರವ್ಯದಲ್ಲಿ, ಪುದ್ಗಲ ದ್ರವ್ಯದಲ್ಲೂ ಕೂಡ ಕಾಮನ್ ಆಗಿರುವಂತಹ ಯಾವ್ದಾದ್ರು ಫ್ಯಾಕ್ಟರಿ ಇದೆಯೋ ಹೇಳ್ತಿದ್ದಾರೆ. ಕಾಮನ್ ಅಂದ್ರೆ ಏನು? ಯಾವ ಗುಣಗಳು ಎಲ್ಲಾ ದ್ರವ್ಯಗಳಲ್ಲಿ ಸಮಾನ ರೂಪವಾಗಿರ್ತವೆ. ಹಾಗಾದ್ರೆ ಜೀವ ದ್ರವ್ಯದಲ್ಲಿ, ಪುದ್ಗಲ ದ್ರವ್ಯದಲ್ಲಿ ಕೂಡ ಏನಾದ್ರು ಕಾಮನ್ ಫ್ಯಾಕ್ಟರ್ ಇದೆಯೇನೋ? ಇದೆಯಲ್ಲ. ಅದರ ಹೆಸರೇನೆ ಸಾಮಾನ್ಯ ಗುಣಗಳಿದೆ. ಅವುಗಳ ಚರ್ಚೆ ಮಾಡೋದಿದೆ ನಾವು. ಸಾಮಾನ್ಯ ಗುಣಗಳು 6 ಇದೆ ಮುಖ್ಯವಾಗಿ. ಹಾಗೆ ನೋಡಿದ್ರೆ ಅನೇಕ ಇದೆ, ಅನಂತ ಇದೆ. ಮುಖ್ಯವಾಗಿ 6 ಇದೆ. ಸಾಮಾನ್ಯ ಗುಣ ಅಂದ್ರೆ ಕೆಲವು ಗುಣಗಳು ಎಲ್ಲಾ ದ್ರವ್ಯಗಳಲ್ಲಿ ಸಮಾನ ರೂಪವಾಗಿ ಇರ್ತವೆ.
ಈಗ ಉಮಾಸ್ವಾಮಿ ಆಚಾರ್ಯ ಹೇಳಿದ್ರಲ್ಲ, ಸತ್ ದ್ರವ್ಯ ಲಕ್ಷಣ. ಸತ್ ಅನ್ನೋದು ದ್ರವ್ಯದ ಲಕ್ಷಣ ಇದೆ. ಯಾವ ದ್ರವ್ಯದ ಲಕ್ಷಣ ಇದೆ? ಜೀವ ದ್ರವ್ಯದ ಲಕ್ಷಣ, ಉದ್ಗಲ ದ್ರವ್ಯದ ಲಕ್ಷಣನೋ, ಧರ್ಮ ದ್ರವ್ಯದ ಲಕ್ಷಣನೋ, ಅಧರ್ಮ ದ್ರವ್ಯದ ಲಕ್ಷಣನೋ? ಹೇಳ್ತಾರೆ ಎಲ್ಲಾ ದ್ರವ್ಯಗಳ ಲಕ್ಷಣ ಸತ್ತಿದೆ. ಹಾಗಾದ್ರೆ ಸತ್ ಅನ್ನುವಂಥದ್ದು, ಅಸ್ತಿತ್ವ ಅನ್ನುವಂಥದ್ದು ಎಲ್ಲಾ ದ್ರವ್ಯಗಳಲ್ಲಿ ಸಾಮಾನ್ಯವಾದ ಗುಣ ಇದೆ, ಕಾಮನ್ ಫ್ಯಾಕ್ಟರ್ ಇದೆ. ಎಲ್ಲಾ ದ್ರವ್ಯಗಳು ಸತ್ಸ್ವರೂಪ ಇವೆ, ಎಲ್ಲಾ ದ್ರವ್ಯಗಳು ಅಸ್ತಿತ್ವ ಸ್ವರೂಪ ಇವೆ. ಹಾಗಾಗಿ ಎಲ್ಲಾ ದ್ರವ್ಯಗಳ ಯಾವ ಸ್ವರೂಪ ಇದೆ ಅದು ಅಸ್ತಿತ್ವಮಯ ಇದೆ. ಅದಕ್ಕೋಸ್ಕರ ನಾವು ಸಾಮಾನ್ಯ ಗುಣ ಯಾವ್ದಕ್ಕಂತೀವಿ? ಯಾವುದು ಎಲ್ಲಾ ದ್ರವ್ಯಗಳಲ್ಲಿ ಸಮಾನ ರೂಪವಾಗಿ ಇರುತ್ತೆ ಅದಕ್ಕೆ ನಾವು ಸಾಮಾನ್ಯ ಗುಣ ಅಂತ ಕರಿತೇವೆ. ಮತ್ತು ವಿಶೇಷ ಗುಣ ಯಾವುದಕ್ಕನ್ನೋದು? ಯಾವುದು ಎಲ್ಲಾ ದ್ರವ್ಯಗಳಲ್ಲಿ ಇರುತ್ತೆ, ಆಯಾ ದ್ರವ್ಯಗಳಲ್ಲಿ ಮಾತ್ರ ಇರುತ್ತೆ, ಅದಕ್ಕೆ ನಾವೇನಂತೀವಿ? ವಿಶೇಷ ಗುಣ. ಅರ್ಥ ಆಗುತ್ತಲ್ಲ? ಅಂದ್ರೆ ಯಾವುದು ಎಲ್ಲಾ ದ್ರವ್ಯಗಳಲ್ಲಿ ಇರೋದಿಲ್ಲ, ಮತ್ತೆ ಆಯಾ ದ್ರವ್ಯಗಳಲ್ಲಿ, ಅಂದ್ರೆ ಜೀವ ದ್ರವ್ಯದಲ್ಲಿ ಇರೋ ಗುಣಗಳು ಪುದ್ಗಲದಲ್ಲಿ ಇರೋದಿಲ್ಲ, ಪುದ್ಗಲದಲ್ಲಿ ಇರೋದು ಜೀವ ದ್ರವ್ಯದಲ್ಲಿ ಇರೋದಿಲ್ಲ. ಅಂತಹ ಸ್ಪೆಷಲ್ ಕ್ವಾಲಿಟೀಸ್ಗೆ ಏನಂತಾರೆ? ವಿಶೇಷ ಗುಣಗಳು ಅಂತ ಕರೀತಾರೆ. ಎರಡು ರೀತಿ ಗುಣಗಳಾಯ್ತು. ಒಂದು ಸಾಮಾನ್ಯ ಗುಣಗಳು ಎಲ್ಲಾ ದ್ರವ್ಯಗಳಲ್ಲಿ ಸಮಾನ ರೂಪವಾಗಿ ಇರ್ತವೆ. ಇನ್ನು ವಿಶೇಷ ಗುಣಗಳು ಆಯಾ ದ್ರವ್ಯಗಳಲ್ಲಿ ಮಾತ್ರ ಇರ್ತವೆ. ಈ ವಿಶೇಷ ಗುಣಗಳ ಚರ್ಚೆಯನ್ನ ನಾವು ದ್ರವ್ಯ ಚರ್ಚೆ ಮಾಡುವಾಗ ಮಾಡಿದ್ದೇವೆ, ಏನ ನೆನಪಿದೆ ತಾನೆ ಎಲ್ಲರಿಗೂ? ಜೀವ ದ್ರವ್ಯದ ಜ್ಞಾನ ದರ್ಶನ ಚಾರಿತ್ರ, ಪುತ್ಲದ ಸ್ಪರ್ಶನ ಸ್ಕಂದ ವರ್ಣವರ್ಣ, ಆಕಾಶದ ಅವಗಾಹನ ಹೇತುತ್ವ, ಧರ್ಮದ ಗತಿ ಹೇತುತ್ವ, ಅಧರ್ಮದ ಸ್ಥಿತಿ ಹೇತುತ್ವ, ಕಾಲದ ಪರಿಣಮನ ಹೇತುತ್ವ, ಇವೆಲ್ಲ ಹೇಗಿದೆ? ಇವೆಲ್ಲ ವಿಶೇಷ ಗುಣಗಳಿದೆ. ಅಂದ್ರೆ ಅನ್ಯ ದ್ರವ್ಯದಲ್ಲಿ ಈ ಗುಣಗಳಿಲ್ಲ, ಆಯಾ ದ್ರವ್ಯಗಳಲ್ಲಿ ಮಾತ್ರ ಕಂಡು ಬರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ? ವಿಶೇಷ ಗುಣಗಳು. ವಿಶೇಷ ಗುಣಗಳ ಸ್ವಲ್ಪ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಇಲ್ಲಿ ನಾವು ಸಾಮಾನ್ಯ ಗುಣಗಳ ಚರ್ಚೆಯನ್ನ ಮಾಡೋದಿದೆ. ಸಾಮಾನ್ಯ ಗುಣಗಳಂದ್ರೆ ಪ್ರತಿಯೊಂದು ದ್ರವ್ಯದಲ್ಲಿ ಯಾವ ಗುಣಗಳು ಸಮಾನ ರೂಪವಾಗಿ ಇರ್ತವೆ. ಇನ್ನು ನಾವು ನಾಲ್ಕರಿಂದ ಗುಣಗಳ ಚರ್ಚೆ ಮಾಡೋದಿದೆ. ಗುಣಗಳ ಚರ್ಚೆ ಮಾಡುವಾಗ ನಮಗೆ ನಮ್ಮ ಗುಣಗಳ ಮಹತ್ವ ಅನುಭವ ಆಗಬೇಕು. ನನ್ನಲ್ಲಿ ಇಷ್ಟು ನಾನು ದೀನಹೀನ ಅಂತ ಅನ್ಕೊಂಡು ಕೂತಿದ್ದೇನೆ, ಆದ್ರೆ ನನ್ನಲ್ಲಿ ಇಂತಹ ಅನಂತ ಗುಣಗಳಿದೆ, ನನ್ನಲ್ಲಿ ಈ ರೀತಿಯಾದಂತಹ ಅನೇಕ ಗುಣಗಳಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರಬೇಕು. ಅದರ ಜೊತೆಗೆ ಎಲ್ಲಾ ದ್ರವ್ಯಗಳಲ್ಲೂ ಕೂಡ ಈ ರೀತಿಯಾದ ಗುಣಗಳಿವೆ. ಹಾಗಾಗಿ ಯಾರು ಏನು ಅಹಂಕಾರನು ಪಡ್ಬೇಕಾಗಿಲ್ಲ. ಏನಂತಾರೆ? ಅಹಂಕಾರ ಯಾವಾಗುತ್ತೆ? ನನ್ನಲ್ಲಿ ಇರೋದು ಬೇರೆಯವರ ಹತ್ರ ಹೋದ್ರೆ ಅಹಂಕಾರ ಆಗುತ್ತೆ. ನಮ್ಮ ಮನೆ ಇದೆಯಲ್ಲ, ನಾನು ಕಟ್ಟಿರುವಂತ ಮನೆ, ಯಾರು ಕಟ್ಟಿಲ್ಲ. ಅಟ್ಲೀಸ್ಟ್ ಮೈಸೂರಲ್ಲಂತೂ ಯಾರು ಕಟ್ಟಿಲ್ಲ. ಏನ ಅಹಂಕಾರ ಆಗುತ್ತೆ ಇವನಿಗೆ. ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ? ಇಲ್ಲಿ ಹೇಳ್ತಿದ್ದಾರೆ ಯಾವ ಜೀವ ದ್ರವ್ಯ ಅಥವಾ ಅನ್ಯ ದ್ರವ್ಯಗಳಿದೆ, ಎಲ್ಲಾ ದ್ರವ್ಯಗಳಲ್ಲೂ ಸಾಮಾನ್ಯ ಗುಣಗಳಿದೆ ಮತ್ತು ವಿಶೇಷ ಗುಣಗಳು ಕೂಡ ಎಲ್ಲಾ ಜೀವ ದ್ರವ್ಯಗಳಲ್ಲೂ ಕೂಡ ಸಮಾನ ಗುಣಗಳಿದೆ. ಹಾಗಾಗಿ ನಿನ್ನಲ್ಲಿ ಅನಂತ ಗುಣಗಳಿದ್ರೆ ನಿನಗೋಸ್ಕರ ಇದೆ, ನೀನು ಅದರ ಆನಂದ ಪಡು. ಆದ್ರೆ ಅಹಂಕಾರ ಏನು ಬೇಕಾಗಿಲ್ಲ, ಯಾಕಂದ್ರೆ ಅನ್ಯ ಜೀವ ದ್ರವ್ಯದಲ್ಲೂ ಕೂಡ ಅದೇ ರೀತಿಯಾದ ಅನಂತ ಗುಣಗಳಿದೆ. ಹೀಗೆ ಪ್ರತಿಯೊಂದು ದ್ರವ್ಯದಲ್ಲಿ ಅನಂತ ಗುಣಗಳಿದೆ. ಅವುಗಳಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ 6 ಗುಣಗಳನ್ನ ಮುಖ್ಯವಾಗಿ ಅಸ್ತಿತ್ವ, ವಸ್ತುತ್ವ, ಪ್ರದೇಶತ್ವ ಇತ್ಯಾದಿ 6 ಗುಣಗಳನ್ನ ಮುಖ್ಯ ಮಾಡಿ ಜಿನ್ವಾನಿಯಲ್ಲಿ ಹೇಳಿದ್ದಾರೆ. ಸಾಮಾನ್ಯ ಸ್ಥೂಲ ಅಪೇಕ್ಷೆಯಿಂದ ಆ 6 ಗುಣಗಳ ಚರ್ಚೆಯನ್ನ ನಾವು ನಾಳೆಯಿಂದ ಪ್ರಾರಂಭ ಮಾಡೋದಿದೆ. ಯಾರಿಗೆ ವಿಷಯ ಅರ್ಥ ಆಗಿಲ್ಲ ಅವರು ಮತ್ತೊಂದು ಸಲ ಕೇಳಿ ಅದನ್ನ ಧಾರಣೆ ಮಾಡಿಕೊಂಡು ನಾಳಿನ ಸ್ವಾಧ್ಯಾಯದಲ್ಲಿ ಪುನಃ ಮುಂದಿನ ವಿಚಾರಗಳನ್ನ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಈ ವಿಚಾರ ನಮಗೆ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರುವಂತಹ ವಿಚಾರ ಏನು ಇಲ್ಲ, ಎಲ್ಲ ಅರ್ಥ ಆಗುವಂತದ್ದೇ ವಿಚಾರಗಳಿದೆ. ಹಾಗಾಗಿ ನಾವೆಲ್ಲ ಪ್ರಯತ್ನ ಪಟ್ಟು
ಈ ವಿಚಾರವನ್ನ ತಿಳಿಯುವಂತಹ ಪ್ರಾಮಾಣಿಕ ಪುರುಷಾರ್ಥವನ್ನ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಈ ದ್ರವ್ಯಗುಣ ಪರ್ಯಾಯದ ಚರ್ಚೆಯನ್ನ ಸಂಪೂರ್ಣವಾಗಿ ಮುಗಿಸುವಂತಹ ಒಂದು ಗುಣಗಳ ಚರ್ಚೆಯನ್ನು ನಾವು ಮಾಡೋದಿದೆ. ಇನ್ನೊಂದು ಗುಣಗಳ ಚರ್ಚೆಯನ್ನ ನಿಜವಾಗ್ಲೂ ಮಾಡಕ್ಕೆ ಕೂತ್ರೆ ಬಹಳ ಸಮಯ ಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಒಂದು ಮೂಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ನಾವು ಗುಣಗಳ ಚರ್ಚೆಯನ್ನ ನಾಳೆಯಿಂದ ಪ್ರಾರಂಭ ಮಾಡೋದಿದೆ. ಇವತ್ತಿನ ಸಮಯ ಮುಗಿದಿದೆ, ಹಾಗಾಗಿ ಇವತ್ತಿನ ವಿರಾಮ.